ಓಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಸರ್ವಶಕ್ತೇಕಂ ಸರ್ವೈರ್ದೇವೈರಿಡ್ಯಂ ಸರ್ವದೈಮಿ ಸುಪ್ರೇಷ್ಠಂ. ಯಾವುದಾಯ್ತು ಈಗ? ಹಾಂ, 5 ಕೋಶಗಳನ್ನು ಹೇಳಿದ. ಅನ್ನಮಯದ ಶುರು ಮಾಡಿಬಿಟ್ಟು ಆನಂದಮಯದವರೆಗೆ ಹೇಳ್ತಾನೆ. ನಮ್ಮ ದೇಹದ ಕರೆಕ್ಟ್ ಅರ್ಥ ಮಾಡಿಕೊಂಡ್ರೆ ಅನ್ನ ಬೇಕೇ ಬೇಕು. ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿನಿಂದ ವಿಜ್ಞಾನ, ಅದರಿಂದ ಆನಂದ. ಅರ್ಥ ಆಯ್ತಾ? ಪಂಚಕೋಶಗಳು ಅಂತ ಕರೆದಿರೋದು. ಅದು ಅನ್ನ ಯಾತಕ್ಕೆ ಬೇಕು ಅಂದರೆ ಎಲ್ಲಿಗೆ ಎಂಡಾಗಬೇಕು? ಅದು ಆನಂದದಲ್ಲಿ ಎಂಡಾಗಬೇಕು. ಅದು ಎಂಡಾಗದೆ ಹೋದರೆ ಪಂಚಕೋಶ ಆಗಲಿಲ್ಲ. ಇಲ್ಲಿ ಆನಂದಮಯ ಅಂತಿದ್ದರೆ ಅವನು ಜಿಜ್ಞಾಸೆ ಮಾಡಬೇಕು ಅಂತ ಇರಬೇಕು. ಬ್ರಹ್ಮ ಜಿಜ್ಞಾಸೆ ಮಾಡ್ತಿರಲ್ಲ ಅಂದರೆ ಆನಂದಮಯ ಯಾರ ಅಲ್ಲ, ಪರಮಾತ್ಮನೇ ಆನಂದಮಯನಾದವನು. ಅದು ಉತ್ತರ ಇದೆ. ಗೊತ್ತಾಯ್ತಾ? ಇದು ಬ್ರಹ್ಮಸೂತ್ರದಲ್ಲಿ ತೀರ್ಮಾನ ಮಾಡಿರೋದು. ಇದು ಉಪನಿಷತ್ತು. ಅನ್ಯೋ ಅಂತರಃ ಆತ್ಮ. ಈ ಪರಮಾತ್ಮ 5 ರೂಪಗಳು ಕೂಡ ಹೋದಿದ್ದು. 5 ರೂಪಗಳು. ಅನ್ಯ ಅಂತ ಹೇಳಿದರೆ ಭಿನ್ನ ಅಂತ ಅರ್ಥ ಅಲ್ಲ. ಈ ರೂಪದಿಂದ ಬೇರೆ, ಮತ್ಸ್ಯ ರೂಪ ಕೂರ್ವ ರೂಪ ಬೇರೆ ಅಂದರೆ ದೇವರ ಅವತಾರಗಳಲ್ಲ ಅಂತ ಅರ್ಥ ಅಲ್ಲ. ಆಕಾರದಲ್ಲಿ ಬೇರೆ ಅಂತಾನೆ ಹೊರತು ಬೇರೆ ಅಲ್ಲ. ಇವರು ಅರ್ಥ ಏನು ಮಾಡ್ಕೊಂಡ್ಬಿಟ್ರು ಅಂದರೆ ಆನಂದಮಯ ಬೇರೆ, ಬ್ರಹ್ಮ ಬೇರೆ. ಮೊದಲನೇದಾಗಿ ಅದು ಆನಂದಮಯ ಒಂದೇ ಬ್ರಹ್ಮ, 5 ಬ್ರಹ್ಮ. ಅನ್ನಮಯಾದಿ 5 ರೂಪಗಳು ಬ್ರಹ್ಮ ರೂಪಗಳೇ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆದ್ದರಿಂದ 5 ರೂಪಗಳು ಅವೇನೇ. ಏತಸ್ಮಿನ್ ಆನಂದ ರೂಪೋಸು ಸ್ಥಿತೋ ನಾರಾಯಣಸ್ತದ. ಸದಾ ಪರಮಾತ್ಮ ಆನಂದಮಯಕ್ಕೋಸ್ಕರ ಆ ನಾರಾಯಣ ರೂಪದಲ್ಲಿದ್ದಾನೆ. ಆಗ ನಾರಾಯಣಂ ಗುಣೈ ಸರ್ವೈ ಅಂತ ಹೇಳಿದ್ರಿಂದ ಆ ಅಧಿಕಾರ ಕೂಡ ಬಂದೋಯ್ತಾರೆ. ಶಿರಃಪ್ರಿಯೇ ಸ್ಥಿತಂ ತಸ್ಯ ಹರೇಯಂ ಪರೇಯಂ ಪ್ರಿಯನಾಮಕಂ ಮೋದ ಪ್ರಮೋದಯೋರ್ಬಾಹೋ ಬೋಧ ಮೋದನಾಚ್ಚ ಪ್ರಮೋದನಾಥ್. ಮೋದ ಪ್ರಮೋದಗಳು 2 ತೋಳುಗಳು. ಮೋದ ಪ್ರಮೋದನಾಮ ಅದು ಶಿರಸ್ಸು. ಆನಂದನ ಸದಾನಂದತ್ವಾತ್ ತತತ್ವತಃ ಮಧ್ಯಮಾನಂದ ಸಂಸ್ಥಂಚ ಬ್ರಹ್ಮಸೃಷ್ಟ್ಯಾತು ಬ್ರಹ್ಮಯೇ ಪುಚ್ಛಂ ಪ್ರಧಾನವಾಯೌಚ ಬ್ರಹ್ಮಾಖ್ಯೇ ಸಂಸ್ಥಿತಂ ಸದಾ ಅಭೇದೋಪಿ ಅವಿಶೇಷೋಪಿ ಪರಮೈಶ್ವರ್ಯ ಯೋಗತಃ ದೇಹದೇಹಿವ ದೇವಾಸೌ ಪಂಚಧಾವಸ್ಥಿತೋ ಹರಿ. ದೇವರ ರೂಪಗಳಲ್ಲಿ ಭೇದ ಇಲ್ಲ, ಯಾವ ಗುಣದಲ್ಲೂ ವ್ಯತ್ಯಾಸ ಇಲ್ಲ. ಆದರೆ ಉಪಾಸನೆಗೆ ಈ ರೂಪ ಅನ್ನಮಯಾದಿ ಕೋಶಗಳು ಬೇರೆ ಬೇರೆ, ಒಡೆಯರ ಭಗವದ್ ರೂಪಗಳು ಬೇರೆ ಬೇರೆ ಅಲ್ಲ. ಗೊತ್ತಾಯ್ತಾ? ಇವತ್ತು ಬೆಂಗಳೂರು ಬೇರೆ, ಮೈಸೂರು ಬೇರೆ, ಸ್ಟೇಟ್ ಮಾತ್ರ ಒಂದೇ. ಸ್ಟೇಟ್ ಬದಲಾಗಲಿಲ್ಲ ಅಂತೇಳಿ ಇವೆರಡು ಒಂದಾಗಲಿಲ್ಲ. ಆ ಅರ್ಥದಲ್ಲಿ ಇವತ್ತು ವಿದ್ಯಾವಿನಯ ಸಂಪನ್ನ ಬ್ರಾಹ್ಮಣಾದಿಗಳು ಬೇರೆ ಬೇರೆಯೇ, ಒಡೆಯರ ಭಗವದ್ ರೂಪ ಮಾತ್ರ ನಾರಾಯಣನೇ. ಈ ರೀತಿ ತಿಳ್ಕೊಂಡ ಸಮಸ್ಯೆ ಬರೋದಿಲ್ಲ. ಬಹಿಸ್ಥೋ ದೇಹವದ್ ವಿಷ್ಣುರು ಅಂತಸ್ಥೋ ದೇಹಿವಸ್ಮೃತಃ ಅಂತರ್ವ್ಯಾಪ್ತಿ ವಿಶೇಷೇಣ ನತು ಅಶಕ್ತತ್ವತೋ ಬಹಿ. ದೇವರು ಒಳಗಿನ ರೂಪ ಹೊರಗಿನ ರೂಪ ಅಂತ ಕರೆದ್ರೆ ದೇವ್ರ ರೂಪಕ್ಕೆ ವ್ಯತ್ಯಾಸ ಇದೆ ಅಂತ ಅರ್ಥ ಅಲ್ಲ. ನಾವು ತಿಳ್ಕೊಂಡು ಉಪಾಸನೆಗೆ ಅನುಕೂಲವಾಗಿ ಮಾತು ಹೇಳಿದ್ದಾರೆ ಅಷ್ಟೇ. ಸರ್ವೈರ್ ಪುರುಷಾಕಾರ ಉತ್ತರಾತ್ ಪೂರ್ವ ಸಂಭವ ಉತ್ತರೈ ಪೂರಿತಾ ಪೂರ್ವೇ ನಿಶ್ಚಿದ್ರತ್ವೇನ ಸರ್ವಶಃ ಅತೃತ್ವಂಚ ಪ್ರಣೇತೃತ್ವಂ ಬೋಧೋ ವಿವಿಧ ವೇತೃತ ಆನಂದಶ್ಚ ಯತಃ ಪೂರ್ಣಃ ತಥೋ ಅನ್ನಾದಿಮಯಾ ಸ್ಮೃತಾ. ಪೂರ್ವ ಉತ್ತರ ಅಂದರೆ ಮೊದಲನೇ ರೂಪ, ಅನಂತರದ ರೂಪ ಅಂತ ಅರ್ಥ. ಅಶ್ವತ್ಥಂಚ ಆತ್ಮ ಅತೃತ್ವಂಚ ಪ್ರಣೇತೃತ್ವಂ. ಅನ್ನ ಅಂದರೆ ಅತೃತ್ವ, ಪ್ರಣೇತೃತ್ವ ಮುಂದೆ, ಬೋಧ ವಿಜ್ಞಾನ, ವಿವಿಧ ವೇತೃತ ಆನಂದ. 5 ಕೋಶಗಳು ಬಂತು. 5 ರೂಪಗಳವು. ಅಲ್ಲಿ ಉಪಜೀವಿಯನಾಗಿ ಅನ್ನದಿಂದ ಉಡಿಸ್ತಾನೆ, ಪ್ರಣೇತ್ರವಾಗಿ ಮನಸ್ಸಿನಿಂದ ಗೈಡೆ ಮಾಡುತ್ತಾನೆ, ಪ್ರಾಣದಿಂದ ಪ್ರಣೇತ ಚಟುವಟಿಕೆ ಕೊಡ್ತಾನೆ, ಬೋಧ ಜ್ಞಾನ, ವಿವಿಧ ವೇತೃತ ಎಂಬುದು ಮುಂದಿನ ಹಂತ, ಕೊನೆಯದು ಆನಂದ. ಅದು ವಿಜ್ಞಾನ ಅನ್ನೋದು ವಿವಿಧ ಜ್ಞಾನ, ವಿಜ್ಞಾನ ವಿಶೇಷ ಜ್ಞಾನ. ಪೂರ್ಣಸ್ತತ್ವ ಅನ್ನಾದಿಮಯಾ ಸ್ಮೃತಾ. ಮುಂದೆ ಆತ್ಮಾದಿದಾಸ್ತೆ ಪ್ರತ್ಯೇಕಂ ಅಚ್ಛಾದಿದಾಸ್ತೆ ಪ್ರತ್ಯೇಕಂ ಸರ್ವೇ ಸರ್ವಗುಣ ಅಪಿ. ಪರಮಾತ್ಮ ಆಯಾ ವಸ್ತುವಿನಲ್ಲಿ ಆಯಾ ಕೆಲಸವನ್ನು ಮಾಡಿಸ್ತಾನೆ. ಎಲ್ಲ ಕೆಲಸನೂ ಮಾಡೋ ಶಕ್ತಿ ಪ್ರತಿ ರೂಪಕ್ಕೂ ಇದೆ. ಆದರೆ ಆ ರೂಪದಲ್ಲಿ ಏನು ಮಾಡ್ತಾನೆ? ಆ ಕೆಲಸ ಮಾತ್ರ ಮಾಡ್ತಾನೆ. ಕಂಸನನ್ನು ಕೃಷ್ಣ ರೂಪದಿಂದ ಕೊಲ್ತಾನೆ, ರಾಮರೂಪದಿಂದ ಕೊಲ್ತಾನೆ. ರಾಮರೂಪದಿಂದ ಕಂಸನ ಕೊಲ್ಬೋದು, ಇದು ಮಾಡ್ಬೋದು. ಆದರೆ ಇಷ್ಟು ವಿಶೇಷವಾಗಿ ಏನು ನಡೀತಾನೆ? ಆ ಕೆಲಸವನ್ನೇ ಮಾಡ್ತಾನೆ. ಅದು ಭೇದ ಆಸಕ್ತಿ ಪ್ರಶ್ನೆ ಅಲ್ಲ, ಅದು ವಿಧಿ. ಅದು ತಾನೇ ಮಾಡಿಕೊಂಡ ನಿಯಮದ ಅನುಷ್ಠಾನ ಹೊರತು ಬೇರೆ ಅಲ್ಲ. ನಾಮಭೇದಸ್ತತಸ್ತುಕ್ತಃ ಸರ್ವನಾಮವತಾಮಪಿ. ನಾಮಭೇದ ಅಂದ್ರೆ ಅಷ್ಟೇ. ನಾಮಭೇದ ಬೇರೆ, ರೂಪಭೇದ ಬೇರೆ, ವ್ಯಕ್ತಿಭೇದ ಬೇರೆ. ವ್ಯಕ್ತಿಭೇದ ವಿಷ್ಣು ಸಹಸ್ರನಾಮದ ಎಲ್ಲ ಹೆಸರುಗಳು ಏನವು? ಗುಣಪೂರ್ಣತ್ವ ದೋಷ ದೂರತ್ವವನ್ನು ಹೇಳೋದು. ಬೇರೆ ಬೇರೆ ಹೆಸರಿನ ಮೂಲಕ ಅದನ್ನು ಹೇಳ್ತಾರೆ ಅಷ್ಟೇ. ಅದೇ ರೀತಿ ಎಲ್ಲ ನಾಮಗಳು ದೇವರ ಹೆಸರು, ಎಲ್ಲ ರೂಪಗಳು ದೇವರುವೆ. ಆದರೆ ಒಂದೊಂದು ರೂಪದ ವಿಶೇಷವಾದ ಕೆಲಸ ಅರ್ಥವಾಗಲಿ ಅಂತ ಏನು ಮಾಡಿದ್ದಾನೆ?
ಇವತ್ತೊಂದು ವಿಷಯನ ಚಾಪ್ಟರ್ ಯಾತಕ್ಕೆ ಮಾಡ್ತಾರೆ, ಪ್ಯಾರ ಯಾತಕ್ಕೆ ಮಾಡ್ತಾರೆ, ಗ್ರಹಿಕೆ ಸುಲಭವಾಗಲಿ ಅಂತೇಳಿ ಅಷ್ಟೇ. ನಮ್ಮ ಉಪಾಸನೆ ಸುಲಭವಾಗಲಿ ಪರಮಾತ್ಮ ಮಾಡಿಕೊಂಡ ವ್ಯವಸ್ಥೆನೇ ಹೊರತು ಅದೇನಲ್ಲ ಗೊಂದಲಕ್ಕೆ ಅವಕಾಶ ಕೊಡಬೇಕಾಗಿಲ್ಲ. ನಾಮಭೇದಸ್ತತಸ್ತುಕ್ತ ಸರ್ವನಾಮವತಾಮಪಿ ಪಂಚರೂಪಂತು ತದ್ಬ್ರಹ್ಮ ಜೀವಾದನ್ಯನ್ನ ವಿದ್ಯತೆ ಇತಿ ಏತು ವಿಜಾನಂತಿ ತೇ ಅಸಂತಸ್ತಮ ಆಲಯ. ಆದ್ದರಿಂದ ಈ ಪಂಚರೂಪಗಳು ಕೂಡ ಬ್ರಹ್ಮ ಅಲ್ಲ ಅಂತ ಹೇಳೋರಾಗಲಿ, ಜೀವದಿಂದ ಭಿನ್ನ ಅಲ್ಲ ಅಂತ ಹೇಳೋರಾಗಲಿ ತಪ್ಪು ಹೇಳ್ತಾರೆ ಅಂತ ಅರ್ಥ. ಎಲ್ಲ ಭಗವದ್ ರೂಪಗಳೇ, ಯಾವುವು ಕೂಡ ಬರೀ ಜಡ ಪದಾರ್ಥಗಳಲ್ಲ, ಬರೀ ಜೀವರೂ ಅಲ್ಲ. ದೇವರು ಮುಖ್ಯ ನಿಯಾಮಕ, ಅಭಿಮಾನಿ ದೇವತೆಗಳು ಚೇತನ, ಜಡ ಪದಾರ್ಥಗಳು, ಈ ಮೂರನ್ನು ತಿಳ್ಕೊಬೇಕು ಪ್ರತಿಯೊಂದು ಕಡೆ. ಜೀವಾದನ್ಯತ್ ಪರಂ ಬ್ರಹ್ಮ ಪಂಚರೂಪಂತೂ ಯೇ ವಿದುಹು ಸಂತಸ್ತೆ ಇತಿ ವಿಜ್ಞೇಯ ಮೋಕ್ಷಯೋಗ್ಯ ತೇ ಧ್ರುವಂ. ಸರಿಯಾಗಿ ಕೋಶಗಳನ್ನು ತಿಳಿದು, ಅಭಿಮಾನಿ ದೇವತೆಗಳನ್ನು ತಿಳಿದು, ನಿಯಾಮಕ ಭಗವದ್ರೂಪಗಳನ್ನು ತಿಳ್ಕೊಂಡು ಬಿಟ್ಟರೆ ಅವರು ಒಳ್ಳೆಯ ಜ್ಞಾನಿಗಳಾದ್ದರಿಂದ ಮುಕ್ತಿಗೆ ಅರ್ಹರಾಗ್ತಾರೆ. ಮುಕ್ತಿಗೆ ಅರ್ಹರಾಗೋದಂದ್ರೆ ಏನು, ಪಾಸಾಗೋದು ಅಂತ. ನಾನು ಪಾಸಾಗ್ತಾರೆ ಆ ಕೋರ್ಸಿಂದ ಬಿಡುಗಡೆ ಒಂದಾಗ ಓದಿದ್ದೇನೆ ಅಂತ. ಇದು ಮುಕ್ತಿಗೆ ಸಾಧನವಾಗ್ತಕ್ಕಂಥ ವಿಶೇಷಾಂಶ. ಅದನ್ನು ಉತ್ತರವನ್ನು ಪ್ರಶ್ನೆ ಬರಹ ಮಾಡಿದ್ದು ಅಪಾರ್ಥ ಮಾಡಿಬಿಡ್ತಾರೆ ತುಂಬ ಜನ, ಅದಲ್ಲ ಅಂತ ಹೇಳ್ತಾರೆ. ಮುಂದೆ ಅಥಾತೋ ಅನುಪ್ರಶ್ನಾ ಉತ ಅವಿದ್ವಾನಮಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ ಅಹೋ ವಿದ್ವಾನಮಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತ ಹು. ಮುಂದೆ ಉಪಪ್ರಶ್ನೆಗಳು, ಅನಂತರದ ಪ್ರಶ್ನೆ. ಇಷ್ಟೆಲ್ಲ ಕೇಳಿದ ಮೇಲೆ ಕೆಲವು ಪ್ರಶ್ನೆಗಳು ಬರುತ್ತೆ. ಅನುಪ್ರಶ್ನೆ ಅಂತ ಕರೀತಾರೆ. ಅನುಪ್ರಶ್ನ ಪರಿಪ್ರಶ್ನೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೆಯೇನ ಸೇವೆಯ. ಆ ವಿಷಯ ಹೇಳುತ್ತಾರೆ. ಅದು ನಾಳೆ ನಾಡಿದ್ದು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಆನಂದತೀರ್ಥಬಲದೆ ದಾನವಾರಣ್ಯ ಪಾವನ